ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ಸ್ವಲ್ಪ ಡಿಫರೆಂಟ್ ಕೋರ್ಸಸ್ಸು, ಡಿಫರೆಂಟ್ ಕಾಲೇಜಸ್ಸು, ಡಿಫರೆಂಟ್ ಕಟ್ ಆಫ್ ನೋಡೋಣ. ಆಲ್ಮೋಸ್ಟ್ ಆಲ್ ಟಾಪ್ ಕಾಲೇಜಸ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಆ ಟಾಪ್ ಕಾಲೇಜಸ್ ಅಲ್ಲಿ ಎಂಟ್ರಿ ಆಗಬೇಕು ಅಂದರೆ ನಿಮಗೆ ಕಟ್ ಆಫ್ ರ್ಯಾಂಕ್ ಏನಿರಬೇಕು, ಯಾವ ರ್ಯಾಂಕ್ ಇದ್ರೆ ನೀವು ಆ ಕಾಲೇಜ್ ಒಳಗಡೆ ಎಂಟ್ರಿ ಆಗ್ಬೋದು. ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಕೆಲವರಿಗೆ ಒಂದು ಡ್ರೀಮ್ ಕಾಲೇಜ್ ಅಂತ ಇರುತ್ತೆ. ಅಟ್ ಎನಿ ಕಾಸ್ಟ್ ಐ ಶುಡ್ ಗೆಟ್ ಅಡ್ಮಿಷನ್ ಇನ್ ಸಮ್ ಕಾಲೇಜ್, ಸಮ್ ಎಕ್ಸ್ ಕಾಲೇಜ್. ಈ ಕಾಲೇಜಲ್ಲೇ ನಾನು ಓದಬೇಕು ಅಂದ್ಕೊಂಡಿರ್ತೀರ. ಸೊ ಯು ಆರ್ ರೆಡಿ ಟು ಕಾಂಪ್ರಮೈಸ್ ದ ಕೋರ್ಸ್. ಈಗ ರಿಸಲ್ಟ್ ಬಂದಿದೆ, CET ರಿಸಲ್ಟು. ಸೊ ನಿಮಗೆ ಗ್ರೌಂಡ್ ರಿಯಾಲಿಟಿ ಅರ್ಥ ಆಗಿದೆ. ಈಗ ನಿಮ್ಗೆ ಎಷ್ಟು ರ್ಯಾಂಕ್ ಬಂದಿದೆ ಅಂತ ನೀವೇನೋ ಎಕ್ಸ್ಪೆಕ್ಟ್ ಮಾಡಿರ್ತೀರಾ, ಅದಕ್ಕಿಂತ ಎಷ್ಟು ಸಾವಿರ ಜಾಸ್ತಿ ರ್ಯಾಂಕ್ ಬಂದಿದೆ ಅಂತ ನಿಮಗೆ ಗೊತ್ತಾಗಿದೆ. ಹಾಗಾಗಿ ಈಗ ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕು. ಲೈಫ್ ಈಸ್ ನಥಿಂಗ್ ಬಟ್ ಅಡ್ಜಸ್ಟ್ಮೆಂಟ್ಸ್. ಅಡ್ಜಸ್ಟ್ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ರಿಜಿಡ್ ಆಗಿ ನನಗೆ ಇದೇ ಕೋರ್ಸ್ ಬೇಕು, ಇದೇ ಕಾಲೇಜ್ ಬೇಕು ಅಂದರೆ ಆಗೋದಿಲ್ಲ. ಹಾಗಾಗಿ ಈಗ ರಿಸಲ್ಟ್ ಬಂದು ಸ್ವಲ್ಪ ದಿನ ಆಗಿದೆ, ಸ್ವಲ್ಪ 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 ನಿಮ್ಮ ಮೈಂಡು ಚೇಂಜ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಕಾಲೇಜ್ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಎಂಟ್ರಿ ಆಗಬೇಕು ಅಂದರೆ ಎಷ್ಟು ರ್ಯಾಂಕ್ ಇದ್ದರೆ ಆ ಕಾಲೇಜಲ್ಲಿಗೆ ಅಡ್ಮಿಷನ್ ಆಗ್ಬೋದು. ಸೊ ಕಾಲೇಜ್ ಫಿಕ್ಸ್ ಆಗಿದ್ದರೆ, ಸೊ ಕೋರ್ಸು ನೀವು ಸ್ವಲ್ಪ ಕಾಂಪ್ರಮೈಸ್ ಆಗಬೇಕಾಗತ್ತೆ. ಇಲ್ಲ ನೀವು ಕೋರ್ಸ್ಗೆ ಫಿಕ್ಸ್ ಆಗ್ತೀರಾ ಅಂದರೆ ಕಾಲೇಜ್ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಅಡ್ಜಸ್ಟ್ಮೆಂಟ್ ಇರಲೇಬೇಕು. ಹೇಳಬೇಕು ನಿಮಗೆ ಅಂದರೆ, ನೀವೊಂದು ಗಾಡಿ ಓಡಿಸ್ತಿರ್ತೀರಾ, ನಿಮ್ಗೆ ಹೇಳ್ತಿರ್ತಾರೆ ಸ್ಟ್ರೈಟಾಗಿ ಹೋಗು, ಲೆಫ್ಟ್ ಸೈಡಲ್ಲಿ ಹೋಗು, 40 ಕಿಲೋಮೀಟರ್ 60 ಕಿಲೋಮೀಟರ್ ಪರ್ ಅವರೇ ಹೋಗುವುದು. ಸ್ಟ್ರೈಟಾಗಿ ಹೋಗ್ಬೇಕಾದ್ರೆ ಎದುರುಗಡೆಯಿಂದ ಯಾವುದೋ ಒಂದು ಲಾರಿ ಕುಡ್ಕ ಡ್ರೈವರು ಎದ್ವಾತದ್ದು ಓಡಿಸ್ತಿರ್ತಾನೆ. ಸೊ ನೀವು ನಾನು ಕರೆಕ್ಟ್ ಆಗಿದ್ದೀನಿ ಅಂತ ಹಾಗೆ ಹೋಗೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೈಡ್ಗೆ ಹೋಗ್ಬೇಕಾಗತ್ತೆ, ಫುಟ್ಪಾತ್ಗೆ ಹೋಗ್ಬೇಕಾಗತ್ತೆ, ನಿಲ್ಸ್ಬಿಟ್ಟು ಜಂಪ್ ಹೊಡಿಬೇಕಾಗತ್ತೆ, ಕರೆಕ್ಷನ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ನಾನು ಕರೆಕ್ಟಾಗಿ ಲೆಫ್ಟ್ ಸೈಡಲ್ಲೇ ಹೋಗ್ತಾ ಇದ್ದೀನಿ, 40 ಕಿಲೋಮೀಟರ್ ಹೋಗ್ತಾ ಇದ್ದೀನಿ, ಅವ್ನು ತಪ್ಪು, ಅವ್ನು ರಾಂಗ್ ಸೈಡಲ್ಲೇ ಬರ್ತಾ ಇದ್ದಾನೆ ಅಂದರೆ ನಮ್ಮ ಮೇಲೆ ಹೋಗ್ತಾನೆ, ಆಕ್ಸಿಡೆಂಟ್ ಆಗುತ್ತೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ ಆಗ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ, ಜಂಪ್ ಹೊಡ್ಕೋಬೇಕಾಗತ್ತೆ, ನಾವು ಬೇರೆ ಕಡೆ ಹೋಗ್ಬೇಕಾಗತ್ತೆ, ಏನೋ ಒಂದು ಆ ಮೊಮೆಂಟ್ಗೆ ಒಂದು ಡಿಸಿಷನ್ ತಗೋಬೇಕಾಗತ್ತೆ. ಹಾಗಾಗಿ ಈಗ ರಿಸಲ್ಟ್ ಬಂದಿದೆ, ಈಗ ಇಟ್ಸ್ ಅ ಟೈಮ್ ಟು ಕರೆಕ್ಟ್. ರ್ಯಾಂಕ್ ಏನೋ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ. ಸೊ ಈಗ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ, ಕರೆಕ್ಷನ್ಸ್ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕೋರ್ಸ್ ಆಗಿರ್ಬೋದು, ಇಲ್ಲ ಕಾಲೇಜ್ ಆಗಿರ್ಬೋದು, ಇಲ್ಲ ಸಿಟಿನೂ ಆಗಿರಬಹುದು. ಇಲ್ಲ ನೀವು ಎಕ್ಸ್ಪೆಕ್ಟೆಡ್ ರ್ಯಾಂಕೇ ಬಂದಿದ್ರೆ ಖಂಡಿತ ಯಾವ ಕರೆಕ್ಷನ್ ಬೇಕಾಗಿಲ್ಲ, ಕರೆಕ್ಟಾಗಿ ಹೋಗ್ತಾ ಇದ್ದೀರಾ, ಕರೆಕ್ಟಾಗಿರೋ ಕಾಲೇಜ್ ಸಿಗುತ್ತೆ, ಕರೆಕ್ಟಾಗಿರೋ ಕೋರ್ಸ್ ಸಿಗುತ್ತೆ. ಬಟ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಗೆಟ್ ಡಿಸಪಾಯಿಂಟ್ಮೆಂಟ್ ಆಗಿದೆ ವಿತ್ ದೇರ್ ರ್ಯಾಂಕ್. ಮೊದಲು ಏನೋ ಡ್ರೀಮ್ ಬ್ರಾಂಚ್, ಡ್ರೀಮ್ ಕಾಲೇಜ್ ಇರುತ್ತೆ, ಅದು ಸಿಗದಿರುವ ಚಾನ್ಸ್ ಇದ್ದಾಗ ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ. ಇನ್ನೂ ಟೈಮ್ ಇದೆ, 1.5-2 ಮಂತ್ಸ್ ಇರುತ್ತೆ ಕೌನ್ಸಿಲಿಂಗ್ಗೆ, ಅಷ್ಟರಲ್ಲಿ ಎಲ್ಲ ಕರೆಕ್ಷನ್ಸ್ ಆಗುತ್ತೆ. ನೋಡ್ತಾ ಹೋಗೋಣ. ಟಾಪ್ ಮೋಸ್ಟ್ ರ್ಯಾಂಕ್ 17,799 ತಗೊಂಡು ಲಾಸ್ಟ್ ರ್ಯಾಂಕ್ ಇನ್ ಲಾಸ್ಟ್ ಇಯರ್ CET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 2,74,000 ವರೆಗೂ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಒಂದಷ್ಟು ಪಿಕ್ಚರ್ ಕ್ಲಾರಿಟಿ ಸಿಗುತ್ತೆ, ಸ್ವಲ್ಪ ಅರ್ಥ ಆಗುತ್ತೆ. ಸೊ 2,74,000 ವರೆಗೂ ಹೋಗಿದ್ದೀನಿ. ನಿಮ್ಮ ರ್ಯಾಂಕ್ ಏನೇ ಇದ್ರೂ ಯಾವ ಕಾಲೇಜಿಗೆ ಹೋಗಬಹುದು, ನಿಮ್ಮ ಇಷ್ಟ ಆಗಿರೋ ಕಾಲೇಜು ಸಿಗುತ್ತೆ ಅಲ್ವಾ, ನಿಮ್ಮ ಡ್ರೀಮ್ ಕಾಲೇಜಲ್ಲಿ ಯಾವ ಬ್ರಾಂಚ್ ನೀವು ಆಪ್ ಮಾಡಬಹುದು. ಎಲ್ರಿಗೂ ಈಗ ಒಂಥರ ಬ್ರ್ಯಾಂಡ್ ಆಗ್ಬಿಟ್ಟಿದೆ, ತಲೆಯಲ್ಲಿ ಒಂದು ಬ್ರಾಂಚ್ ಕೂತ್ಕೊಂಡ್ಬಿಟ್ಟಿರುತ್ತೆ, ಎಕ್ಸ್ ಬ್ರಾಂಚ್ ಕೂತ್ಕೊಂಡ್ಬಿಟ್ಟಿದೆ ಎಲ್ರಿಗೂ. ಯಾಕೆಂದ್ರೆ ಎಲ್ಲರೂ ಅದೇ ಮಾಡ್ತಿದ್ದಾರೆ, ನಾನು ಅದೇ ಮಾಡಬೇಕು, ಯಾವ ಕಾಲೇಜ್ ಆದ್ರೂ ಸರಿ. ಇನ್ನು ಕೆಲವರಿಗೆ ಈ ಕಾಲೇಜ್ ಅಂತಿರುತ್ತೆ, ಯಾವ ಕೋರ್ಸ್ ಆದ್ರೂ ಸರಿ ಅಂತಿರುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವ ಕಾಲೇಜಲ್ಲಿ ನಿಮ್ಮ ರ್ಯಾಂಕ್ ಯಾವ್ದಿದ್ರೆ ಆ ಕಾಲೇಜ್ಗೆ ಎಂಟ್ರಿ ಆಗ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫ್ರಮ್ ಗುಡ್ ರ್ಯಾಂಕ್ ಟು ದ ಲಾಸ್ಟ್ ರ್ಯಾಂಕ್. RVITM RVC ಬಗ್ಗೆ ನಾನು ಮಾತಾಡೋದಿಲ್ಲ. ಟಾಪ್ ಮೋಸ್ಟ್ ಕಾಲೇಜ್ ಅಲ್ಲಿ ಕಟ್ ಆಫ್ ಹೇಗಿರುತ್ತೆ ಅನ್ನೋದೆಲ್ಲ ಗೊತ್ತು. ಸೊ ಅವರದೇ ಸಿಸ್ಟರ್ ಕನ್ಸರ್ನು RV ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ರಿಲೇಟಿವ್ಲಿ ನ್ಯೂ ಕಾಲೇಜ್ ಆದ್ರೂ ನೋಡಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಬೇಕು ಅಂದ್ರೆ ಲಾಸ್ಟ್ ರ್ಯಾಂಕ್ ಲಾಸ್ಟ್ ಟೈಮ್ ಅಲಾಟ್ ಆಗಿದ್ದು 17,799. ಈ ಒಂದು ಇಟ್ಸ್ ನ್ಯೂ ಕಾಲೇಜ್, ಅದು ಕಟ್ ಆಫ್ ನೋಡಿ, ಬ್ಯೂಟಿಫುಲ್ ಕಟ್ ಆಫ್. ಇದೇ ಅಲ್ಲಿ ಲೋಯೆಸ್ಟ್ ಕಟ್ ಆಫ್, ಇದೇ ಲಾಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅಲ್ಲಿ ಅಡ್ಮಿಷನ್ ತಗೊಂಡಿರೋದು. ಇದಕ್ಕಿಂತ ಒಂದು ರ್ಯಾಂಕು ಜಾಸ್ತಿ ಇರೋನು ಅಲ್ಲಿ ಹೋಗಿಲ್ಲ. ಇನ್ ಜನರಲ್ ಮೆರಿಟ್ ಕ್ಯಾಟಗರಿ ಇಲ್ಲ ಹಾಕಿದೆ. ಸೊ ವಿಡಿಯೋ ಕಂಪ್ಲೀಟಾಗಿ ಕೇಳಿಸ್ಕೊಳ್ಳಿ, ಆಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಜನರಲ್ ಮೆರಿಟ್ ಕ್ಯಾಟಗರಿ, ಬೇರೆ ಕ್ಯಾಟಗರಿ ಯಾವುದೇ ಆಗಿದ್ರೆ ನಿಮ್ಗೆ ಈ ಕಾಲೇಜಲ್ಲಿ ಸಿಗೋ ಸಾಧ್ಯತೆ ಇರುತ್ತೆ. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸೆಕೆಂಡ್ ಟಾಪ್ ಮೋಸ್ಟ್ ಕಾಲೇಜ್, ಒಂದೊಂದ್ಸರಿ ಒಂದೊಂದು ಬ್ರಾಂಚ್ಗೆ ಥರ್ಡ್ ಟಾಪ್ ಮೋಸ್ಟು ಆಗುತ್ತೆ. ಈ ಕಾಲೇಜಲ್ಲೇ ನಾನು ಓದಬೇಕು, ಇಲ್ಲಿ CS ಸಿಗಲಿಲ್ಲ, IS ಸಿಗಲಿಲ್ಲ, EC ಸಿಗಲಿಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಗಲಿಲ್ಲ, ಏನಾದರೂ ಆದರೆ ನೀವು ಲಾಸ್ಟ್ ರ್ಯಾಂಕ್ ಇಲ್ಲಿ ಲಾಸ್ಟ್ ಟೈಮ್ ಅಡ್ಮಿಟ್ ಆಗಿರೋದು 18,278. ಯಾವ ಕೋರ್ಸ್ಗೆ? ಬಯೋಟೆಕ್ನಾಲಜಿಗೆ. ಬಯೋಟೆಕ್ನಾಲಜಿ ಸರಿ ಇಲ್ಲ, ಬಯೋಟೆಕ್ನಾಲಜಿ ಹಾಗಿದೆ ಹೀಗಿದೆ ಅಂತ ಏನೇನೋ ರೂಮರ್ಸ್ ಕೇಳಿರ್ತೀರ. ಬಟ್ ಇಲ್ಲಿ ಬಯೋಟೆಕ್ನಾಲಜಿಗೆ ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಸಿಕ್ಕಿರೋದು 18,278. ಇವನಿಗಿಂತ ಮೊದಲು 17,000 16,000 ಸೇರ್ಕೊಂಡಿದ್ದಾರೆ. ಅವ್ರೇನು ದಡ್ರಲ್ಲ ತಾನೆ. ಸೊ ನೋ ಕಾಲೇಜ್ ಈಸ್ ಬ್ಯಾಡ್, ನೋ ಕೋರ್ಸ್ ಈಸ್ ಬ್ಯಾಡ್.
ನೀವು ಕರೆಕ್ಟಾಗಿ ಅಲ್ಲಿ ಓದಿ ಅಲ್ಲಿ ಸ್ಕಿಲ್ಸ್ ತಗೊಂಡು ನೀವು ಚೆನ್ನಾಗಿ ಉದ್ಧಾರ ಆಗಬೇಕೆ ಹೊರತು ಯಾವುದೋ ಕಾಲೇಜು ನಿಮ್ಗೇನೋ ಮೋಕ್ಷ ಕೊಡಿಸುತ್ತೆ, ಯಾವುದೋ ಒಂದು ಬ್ರಾಂಚ್ ನಿಮ್ಗೇನೋ ಮುಕ್ತಿ ಕೊಡಿಸುತ್ತೆ ಅನ್ನೋದೆಲ್ಲ ಸುಳ್ಳು. ನಿಮ್ಮ ಎಫರ್ಟ್ಸ್ ಇಂಪಾರ್ಟೆಂಟ್. ದಿಸ್ ಇಸ್ ಪ್ರೊಫೆಷನಲ್ ಕೋರ್ಸ್. RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 21,255. 21,255 ಬಂದಿರೋ ಕ್ಯಾಂಡಿಡೇಟ್ ಲಾಸ್ಟ್ ಕ್ಯಾಂಡಿಡೇಟು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ಗೆ ಅಡ್ಮಿಷನ್ ತಗೊಂಡಿರೋದು. ಫರ್ಗೆಟ್ ಅಬೌಟ್ CS EC ಬೇರೆ ಬೇರೆ ಬ್ರಾಂಚ್ ಎಲ್ಲರೂ ಮರ್ತೋಗಿ ಇಲ್ಲಿ 21,000 ಬಂದಿರೋಗೆ ಲಾಸ್ಟ್ ಸ್ಟೂಡೆಂಟ್ ಆ ಕಾಲೇಜಲ್ಲಿ ಅಡ್ಮಿಟ್ ಆಗಿರೋದು. ಯಾಕೆ ಈ ಸ್ಟೂಡೆಂಟ್ಗಳೆಲ್ಲ 21 ಬಂದಿರೋರು RVಗೆ ಹೋದ್ರು, IEMಗೆ ಹೋದ್ರು ಅಂದ್ರೆ ದೇ ಬಿಲೀವ್ ದ ಕಾಲೇಜ್, ನಾಟ್ ದ ಕೋರ್ಸ್. ದೇ ಬಿಲೀವ್ ದ ಕಾಲೇಜ್. ತಿರುಪತಿಗೆ ಯಾಕೆ ಹೋಗ್ತಾರೆ? ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ನಿಮ್ಮೂರಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಪಕ್ಕದೂರಲ್ಲಿ ಇದೆ, 50 ಕಿಲೋಮೀಟರ್ ರೇಡಿಯಸ್ ಅಲ್ಲಿ 5 ದೇವಸ್ಥಾನ ಇದೆ, 10 ಕಿಲೋಮೀಟರ್ 100 ದೇವಸ್ಥಾನ ಇದೆ. ಆದರೂ ತಿರುಪತಿಗೆ ಹೋಗ್ತಾರೆ. ಧರ್ಮಸ್ಥಳ ಮಂಜುನಾಥನ ನೋಡಕ್ ಹೋಗ್ತಾರೆ. ಅಲ್ಲಿ ಏನೋ ಒಂದು ಸ್ಥಳ ಮಹಿಮೆ ಇದೆ. ಅಲ್ಲಿ ಹೋದಾಗ ನಿಮ್ಗೆ ಏನೋ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಶಾಂತಿ ಸಿಗುತ್ತೆ. ಹಾಗೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ RVಗೆ ಹೋದ್ರೆ ನಾನು ಸೆಟ್ಲ್ ಆಗ್ತೀನಿ ಇರ್ರೆಸ್ಪೆಕ್ಟಿವ್ ಆಫ್ ದ ಕೋರ್ಸ್. BMS ಅಲ್ಲಿ ಹೋದ್ರೆ ಕಾಲೇಜ್ ಮೇಲೆ ನಂಬಿಕೆ ಇದೆ, ಈ ಕಾಲೇಜಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಫೆಸಿಲಿಟೀಸ್ ಚೆನ್ನಾಗಿದೆ, ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆ, ಯಾವುದೇ ನಾನು ಕೋರ್ಸ್ ತಗೊಂಡ್ರು ನಾನು ಲೈಫಲ್ಲಿ ಸೆಟ್ಲ್ ಆಗ್ತೀನಿ ಅಂತ. ಹಾಗಾಗಿ IEMಗೂ ಸಹ ಇಲ್ಲಿ 21,255 ಕಟ್ ಆಫ್. ಅಂದರೆ 21,266 ಬಂದಿರೋ ಕ್ಯಾಂಡಿಡೇಟ್ಗೆ RV ಕಾಲೇಜಲ್ಲಿ ಜನರಲ್ ಮೆರಿಟ್ ಕ್ಯಾಟಗರಿಲಿ ಎಂಟ್ರಿ ಇಲ್ಲ. ಲಾಸ್ಟ್ ಇಯರ್ ಸೆಕೆಂಡ್ ರೌಂಡ್. ಈ ವರ್ಷ ಸ್ವಲ್ಪ ವೇರಿಯೇಷನ್ಸ್ ಖಂಡಿತ ಇದ್ದೇ ಇರುತ್ತೆ, +or -10%. PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಸರ್ PSU ಬೆಸ್ಟ್ ಪ್ರೈವೇಟ್ ಯೂನಿವರ್ಸಿಟಿ ಇನ್ ಕರ್ನಾಟಕ, ನಾನು ಅಲ್ಲೇ ಓದಬೇಕು ಅಂದರೆ 26,275 ಬಂದಿರೋ ಕ್ಯಾಂಡಿಡೇಟು ಲಾಸ್ಟ್ ಇಯರು ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿರೋದು ಮೆಕ್ಯಾನಿಕಲ್ ಬ್ರಾಂಚ್ಗೆ. ಮೆಕ್ಯಾನಿಕಲ್ಗೆ 26,275. ಇನ್ನೆಲ್ಲ ಸ್ಟೂಡೆಂಟ್ಸು ಇದಕ್ಕಿಂತ ಬೆಟರ್ ರ್ಯಾಂಕ್ ಇತ್ತು. MVJ ತಗೊಂಡಿದ್ದೀನಿ, ನಿಮ್ಗೆ ಇಷ್ಟ ಇದ್ರೆ ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು, ಇಲ್ಲಾಂದ್ರೆ ತಲೆ ಕೆಡ್ಸ್ಕೊಬಿಡಿ. ಸಿವಿಲಲ್ಲಿ ಇದು ತಪ್ಪಾಗಿದೆ, ಇದು 26,000 ಅಲ್ಲ, ಇದೆಲ್ಲ 2 ಲಕ್ಷ ಇರುತ್ತೆ. ಸಾರಿ, ಬಿಟ್ಬಿಡಿ. ಸಾರಿ, ಇದು ರ್ಯಾಂಕಿಂದ 26,000 ಅಂತ ರಾಂಗ್ ಎಂಟ್ರಿ ಆಗಿರೋದ್ರಿಂದ ಅಲ್ಲಿ ಬಂದಿದೆ. ಓಕೆ, ಲಿವ್ ಇಟ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ 003 2 BMS ಬಂದಿದೆ. ಇದು 2 ಕಾಲೇಜೆಲ್ಲ ಒಂದೇ ಕಾಲೇಜು. ಕೋರ್ಸ್ ಕಾಲೇಜ್ ಕೋಡ್ ಚೇಂಜ್ ಇರುತ್ತೆ. ಈ 003 ಅಂದರೆ ಏಡೆಡ್ ಕೋರ್ಸು, ಈ 048 ಅಂದರೆ ಅನ್ಏಡೆಡ್. BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ನೋಡಿ, IEM 47,265 ಬಂದಿರೋರ್ಗೂ ಸಿಕ್ಕಿದೆ. ಅದೇ RVಯಲ್ಲಿ ನೋಡಿ 21,000, BMS ಹೋಗೋಷ್ಟರಲ್ಲಿ 47,000 ಬಂದಿರೋರು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ತಗೊಂಡಿದ್ದಾರೆ. ಇನ್ನು ಕೆಲವರಿಗೆ ಆಯಿತು RV BMS PS ಸಿಗಲಿಲ್ಲ, ಅಟ್ಲೀಸ್ಟ್ ರಾಮಯ್ಯ ಅದು ಟ್ರೈ ಮಾಡೋಣ, ರಾಮಯ್ಯದಲ್ಲಿ ಹೋದ್ರೆ ನಾನು ಸೆಟ್ಲ್ ಆಗ್ತೀನಿ ಅಂದರೆ IEM ಕೋರ್ಸ್ಗೆ 55,606 ಬಂದಿರೋ ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಷನ್ ತಗೊಂಡಿದ್ದು. UVC ಪಬ್ಲಿಕ್ ಯೂನಿವರ್ಸಿಟಿ, ಫೀಸ್ ಕಡಿಮೆ ಇದೆ. ಮೆಕ್ಯಾನಿಕಲ್ಗೆ ಲಾಸ್ಟ್ ಇಯರ್ ಲಾಸ್ಟ್ ರೌಂಡಲ್ಲಿ 56,271 ಬಂದಿರೋ ಲಾಸ್ಟ್ ಕ್ಯಾಂಡಿಡೇಟ್ ಅಡ್ಮಿಟ್ ಆಗಿರೋದು. ಹೊಸ ಕಾಲೇಜು, ಹೊಸದು ಅಂದರೆ ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋಂಥದ್ದು. BGS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ, ಮಹಾಲಕ್ಷ್ಮಿ ಲೇಔಟಲ್ಲಿ ಇದೆ, ಸಿಟಿ ಸೆಂಟ್ರಲ್ಲೇ ಇದೆ. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಡಿಸೈನ್ ಅನ್ನೋ ಕೋರ್ಸ್ಗೆ 78,559 ಬಂದಿರೋಂಥ ಸ್ಟೂಡೆಂಟು ಲಾಸ್ಟ್ ಅಡ್ಮಿಷನ್ ತಗೊಂಡಿರೋದು. ಇನ್ನೆಲ್ಲ ಸ್ಟೂಡೆಂಟ್ಸು ಇದಕ್ಕಿಂತ ಬೆಟರ್ ರ್ಯಾಂಕ್ ಇರೋರೇ ಸೇರ್ಕೊಂಡಿರೋದು. ಬೆಟರ್ ಕೋರ್ಸು, ಬೆಟರ್ ರ್ಯಾಂಕ್ ಅಂತ. ಈ ಕಾಲೇಜ್ಗೆ ಹೋಗಬೇಕು ಅಂದರೆ ಅಟ್ಲೀಸ್ಟ್ ಇಷ್ಟಾದರೂ ಇರಬೇಕು ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗೆ. ಬೇರೆ ಕ್ಯಾಟಗರಿ ಆದರೆ ಇದಕ್ಕಿಂತ ಕಡಿಮೆ ಇದ್ರೂ ನಡೆಯುತ್ತೆ. ಗೋಕ್ಟೆ ಬೆಳಗಾವಿ ಮೆಕ್ಯಾನಿಕಲ್ 91,342. KSITಯಲ್ಲಿ ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಂತಿದೆ, ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಶನ್ 97,000. NIE ಮೈಸೂರು ಸಿವಿಲ್ ಇಂಜಿನಿಯರಿಂಗ್ 98,242. ಸೊ ವಿತಿನ್ 1 lakh ಬಂದರೆ ಈ ಥರ ಕಾಲೇಜ್ಗಳಲ್ಲಿ ನೀವು ಹೋಗಲೇಬೇಕು ಅಂತ ಏನಾದರೂ ಸ್ಟ್ರಾಂಗ್ ಆಸೆ ಇದ್ದರೆ ಈ ಥರ ಕೋರ್ಸಸ್ ಸಿಗುತ್ತೆ ನಿಮಗೆ. ಇಲ್ಲ 1 ಲಕ್ಷ ದಾಟ್ತು, ಇನ್ನು ಯಾವ ಕಾಲೇಜಸ್ ಸಿಗಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ 1 ಲಕ್ಷ ದಾಟ್ಬಿಡ್ತು ನಿಮ್ಮ ರ್ಯಾಂಕು. ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್, ಎಲೆಕ್ಟ್ರಾನಿಕ್ಸ್ ಕನೆಕ್ಟೆಡ್ ಟು ಮೆಡಿಕಲ್ ಬ್ರಾಂಚಸ್, ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ನೀವು ನೋಡಿರ್ತೀರ CT ಸ್ಕ್ಯಾನು, MRI ಸ್ಕ್ಯಾನು, ಎಕ್ಸ್ರೇ, ಹಾಸ್ಪಿಟಲಲ್ಲಿ ಏನೇನು ಯೂಸ್ ಮಾಡ್ತಾರೆ, ಎಲ್ಲ ಕಡೆ ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು. ಅವ್ರಿಗೆ ಡಿವೈಸ್ ನೀವೇನಾದರೂ ಡೆವಲಪ್ ಮಾಡಬೇಕು, ಡಿಸೈನ್ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂದರೆ ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಗೊತ್ತಿರಲೇಬೇಕು. ಜೊತೆಗೆ ಸ್ವಲ್ಪ ಮೆಡಿಕಲ್ಲು ಗೊತ್ತಿರಬೇಕು. ECG ಅಂದ್ರೇನು, EEG ಅಂದ್ರೆ ಏನು, CT ಅಂದ್ರೇನು, MRI ಅಂದ್ರೇನು. ಸೊ ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಮೆಡಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಸೊ ಲಾಸ್ಟ್ ಇಯರು 1,01,583 ಬಂದಿರೋರಿಗೆ ದಯಾನಂದ್ ಸಾಗರಲ್ಲಿ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್ ಸಿಕ್ತು. ಮೈಸೂರಿನ ನಂಬರ್ 1 ಕಾಲೇಜು SJCE
ಇಲ್ಲಿ ಎನ್ವಿರಾನ್ಮೆಂಟಲ್ಗೆ ಲಾಸ್ಟ್ ಇಯರ್ 1,02,648 ಬಂದಿರೋ ಸ್ಟೂಡೆಂಟ್ ಅಡ್ಮಿಟ್ ಆಗಿದ್ದಾನೆ. ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 1,04,969 ಬಂದಿರೋರು ಅಡ್ಮಿಟ್ ಆಗಿದ್ದಾರೆ. 1,00,000 ಕ್ರಾಸ್ ಆಯಿತು. ಆದರೂ ನಾನು JECಯಲ್ಲೇ ಓದಬೇಕು ಅಂತ ಏನಾದರೂ ಸ್ಟ್ರಾಂಗ್ ಆಗಿ ನೀವೇನು ಡಿಸೈಡ್ ಮಾಡಿದರೆ ಎನ್ವಿರಾನ್ಮೆಂಟಲ್ ಎಕ್ಸ್ಪೆಕ್ಟ್ ಮಾಡ್ಬೋದು, IP ಎಕ್ಸ್ಪೆಕ್ಟ್ ಮಾಡ್ಬೋದು. ತುಮಕೂರಲ್ಲಿ ಇದ್ದೀರಾ ನೀವು, 1,00,000 ದಾಟ್ಬಿಟ್ಟಿದೆ ನಿಮ್ಮ ರ್ಯಾಂಕು, ಬಟ್ ನೀವು SITಯಲ್ಲೇ ಓದಬೇಕು ಅಂತ ನಿಮಗೆ ಆಸೆ. ಸೊ CS, IS, ECE, ಟೆಲಿಕಾಮ್ ಯಾವುದು ಸಿಗೋದಿಲ್ಲ. ಸೊ 1,00,000 ದಾಟಿದ್ರೆ ಯಾವ ಕೋರ್ಸಪ್ಪ ಸಿಗುತ್ತೆ ಅಂತ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಆ ಕ್ವಶನ್ಗೆ ಆನ್ಸರು ಕೆಮಿಕಲ್ ಇಂಜಿನಿಯರಿಂಗ್. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ 1,08,790. ದಿಸ್ ಇಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಮಾರ್ಕಲ್ಲೂ ಸಿಗಲ್ಲ ಈ ರ್ಯಾಂಕ್ ನಿಮಗೆ, ಫಸ್ಟ್ ರೌಂಡಲ್ಲೂ ಸಿಕ್ಕಿರಲಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಿಕ್ಕಿರಲಿಲ್ಲ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸಿಕ್ಕಿರುವಂಥದ್ದು. ಹೌದು ನನಗೆ SITನೇ ಬೇಕು ಅಂದರೆ ಕೆಮಿಕಲ್ ರಿಪೀಟ್ ಆಗಿದೆ, ಬಿಟ್ಬಿಡಿ. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಆಟೋಮೊಬೈಲ್, ಒನ್ಸ್ ಅಪಾನ್ ಎ ಟೈಮ್ ತುಂಬಾ ಡಿಮಾಂಡ್ ಇದ್ದಂಥ ಬ್ರಾಂಚು ಆಟೋಮೊಬೈಲ್. ಈಗ ದಯಾನಂದ ಸಾಗರ್ ಅಲ್ಲಿ 1,13,738 ಬಂದಿರೋರ್ಗೂ ಲಾಸ್ಟ್ ಇಯರ್ ಸಿಕ್ಕಿತ್ತು. AMC ಏರೋನಾಟಿಕಲ್, ಇದು ಅಷ್ಟೇ ಕೆಲವು ವರ್ಷಗಳ ಹಿಂದೆ ಏರೋನಾಟಿಕಲ್, ಏರೋಸ್ಪೇಸ್ ಅಂದ್ರೆ ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ಹೋಗ್ತಿದ್ರು. ಅದಕ್ಕೆ ತುಂಬಾ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಇವತ್ತು ಟಾಪ್ ಅಲ್ಲಿರೋ ಬ್ರಾಂಚು ಇನ್ನು 10 ವರ್ಷಕ್ಕೆ ಬಾಟಮ್ಗೆ ಹೋಗುತ್ತೆ. ಈಗ ಮಿಡ್ಲ್ ಅಲ್ಲಿರೋ ಬ್ರಾಂಚು ಬಾಟಮ್ ಅಲ್ಲಿರೋದು ಇನ್ನು 10 ವರ್ಷಕ್ಕೆ ಟಾಪ್ಗೆ ಬರಬಹುದು. ಸೊ ನಿಮಗೆ ನಿಮ್ಮ ಮೇಲೆ ನಂಬಿಕೆ ಇರಬೇಕು, ನೀವು ಸ್ಕಿಲ್ಸ್ ಕಲ್ತ್ಕೋಬೇಕು. ಬಿಲೀವ್ ಯುವರ್ ಸೆಲ್ಫ್. ಏರೋನಾಟಿಕಲ್ 1,20,000. AIT, ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೆಕ್ಯಾನಿಕಲ್ 1,21,000. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಕೆಮಿಕಲ್ ಇಂಜಿನಿಯರಿಂಗ್ 1,23,000. ಈ ಕೆಮಿಕಲ್ ಎಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ದಯವಿಟ್ಟು ಚೆಕ್ ಮಾಡಿ ಕೆಮಿಕಲ್ಗೆ ಏನು ಜಾಬ್ ಆಪರ್ಚುನಿಟೀಸ್ ಇದೆ, ಯಾವ ತರ ಇಂಡಸ್ಟ್ರೀಸ್ ಇದೆ ಅಂತ. ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದ್ರೆ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಟೈಮಲ್ಲಿ ಒಂದಷ್ಟು ಕೋರ್ಸಸ್ಗೆ ನಾನು ವಿಡಿಯೋಸ್ ಮಾಡಿದ್ದೀನಿ, ಚೆಕ್ ಮಾಡ್ಬೋದು. ಸಪ್ತಗಿರಿ NPS ಯೂನಿವರ್ಸಿಟಿಲಿ EEE ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1,25,00,000 ಬಂದಿದ್ರು, ಸಿಕ್ಕಿತ್ತು. ಸಹ್ಯಾದ್ರಿ ಮಂಗಳೂರಿನ ಒನ್ ಆಫ್ ದ ಬೆಸ್ಟ್ ಕಾಲೇಜ್, ಸೇಂಟ್ ಜೋಸೆಫ್ಸ್ ಮತ್ತು ಸಹ್ಯಾದ್ರಿ ಎರಡು ತುಂಬಾ ಚೆನ್ನಾಗಿದೆ ಮಂಗಳೂರಲ್ಲಿ. ಇಲ್ಲಿ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್, ರೋಬೋಟಿಕ್ಸ್, ಈ ರೋಬೋಟಿಕ್ಸ್ ಅಷ್ಟೇ ಸ್ವಲ್ಪ ಗೂಗಲ್ ಮಾಡಿ ಎಲ್ಲೆಲ್ಲಿ ರೋಬೋಟಿಕ್ಸ್ ಯೂಸ್ ಮಾಡ್ತಾರೆ. ಮೆಡಿಕಲ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತಾರೆ, ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಹೌ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ಸ್ ಆರ್ ಪ್ಲೇಯಿಂಗ್ ಇನ್ ಇಂಡಸ್ಟ್ರಿ 5.0, 4.0 ಅನ್ನೋದು ಅರ್ಥ ಮಾಡ್ಕೊಳ್ಳಿ. ಈಗ ತುಂಬಾ ಟೈಮ್ ಇದೆ ನಿಮಗೆ, ಜನರಲ್ ನಾಲೆಡ್ಜ್ ಇದು. ಮೊಬೈಲ್ ಇದೆ ನಿಮ್ಮ ಹತ್ರ, ಮೊಬೈಲ್ ಡೇಟಾ ಇದೆ. ಸೊ ಒಂದಷ್ಟು ಚೆಕ್ ಮಾಡಿ. 1,28,000 ಬಂದಿರೋರಿಗೆ ಸಹ್ಯಾದ್ರಿಯಲ್ಲಿ ಸಿಕ್ಕಿತ್ತು. ದಾವಣಗೆರೆಯ ಪ್ರತಿಷ್ಠಿತ UBDT ಕಾಲೇಜಲ್ಲಿ ಮೆಕ್ಯಾನಿಕಲ್ 1,45,000. ಬೆಂಗಳೂರಿನ ಸರ್ ಎಂ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಯೋಟೆಕ್ನಾಲಜಿ 1,45,000. ಈ ಬಯೋಟೆಕ್ನಾಲಜಿ ಅಂತೂ ಒಂದು ಟೈಮಲ್ಲಿ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದಾಗ ನಂಬರ್ 1 ಕೋರ್ಸ್, ಸಿಕ್ಕಾಪಟ್ಟೆ ಡೊನೇಷನ್ ಕೊಟ್ಟು ಸೇರ್ಕೊಂತಿದ್ರು. ಅದಾದ್ಮೇಲೆ ಒಂದಷ್ಟು ಕಾಲೇಜುಗಳಲ್ಲಿ ಕ್ಲೋಸ್ ಮಾಡಿದ್ರು ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಅದ್ರ ಹಿಂದೆ ಮುಂದೆ ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿ ಆಮೇಲೆ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೆರೆಮಿಟಿಯಲ್ಲಿ 1,45,865 ಬಂದಿರೋ ಸಿಕ್ಕಿತ್ತು. ಇದೇ ಬಯೋಟೆಕ್ನಾಲಜಿನ BMS ಕಾಲೇಜಲ್ಲಿ ದಯವಿಟ್ಟು ಚೆಕ್ ಮಾಡಿ ನೋಡಿ ಎಷ್ಟು ರ್ಯಾಂಕ್ ಇದೆ ಅಂತ. PES ಮಂಡ್ಯದಲ್ಲಿ EEE 1,49,000. SIT ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಯೋಮೆಡಿಕಲ್ ಆದ್ರೆ 1,55,637. ಅದು SIT ಅಲ್ಲ, SSIT ಶ್ರೀ ಸಿದ್ಧಾರ್ಥ ಡಾಕ್ಟರ್ G ಪರಮೇಶ್ವರ್ ಅವರ ಕಾಲೇಜು. ಮೈಸೂರಿನ ವಿದ್ಯಾವರ್ಧಕ ತುಂಬಾ ಚೆನ್ನಾಗಿದೆ ಕಾಲೇಜು. ಇದೇ ಕಾಲೇಜಲ್ಲಿ ಓದಬೇಕು. JCNI ಇಲ್ಲಿ ಸಿಗ್ಲಿಲ್ಲ ನನಗೆ, ಅಟ್ಲೀಸ್ಟ್ ವಿದ್ಯಾವರ್ಧಕದಲ್ಲಿ ಓದಬೇಕು. ಬಟ್ ರ್ಯಾಂಕು 1,50,000 ದಾಟಿದೆ ಅಂದ್ರೆ 1,61,000 ಬಂದಿರೋರಿಗೆ ಲಾಸ್ಟ್ ಇಯರ್ ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕಿತ್ತು. ಡಾಕ್ಟರ್ AIT ಡಾಕ್ಟರ್ ಅಂಬೇಡ್ಕರ್ ಅಲ್ಲಿ IEM ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ 1,79,000 ಬಂದಿರೋ ಸಿಕ್ಕಿತ್ತು. ಮೈಸೂರಿನ ಬೆಳವಾಡಿಯಲ್ಲಿರೋ ಮಹಾರಾಜ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1,92,000 ಬಂದಿರೋಗೂ ಸಿಕ್ಕಿತ್ತು. ದಿಸ್ ಇಸ್ ಅಬೌಟ್ ದ ರ್ಯಾಂಕ್ಸ್ ಲೆಸ್ ದ್ಯಾನ್ 2 lakh. ಅನ್ಫಾರ್ಚುನೇಟ್ಲಿ ನಿಮ್ಮ ರ್ಯಾಂಕು 2 ಲಕ್ಷದ ಮೇಲೆ ಹೋಗಿದೆ. ಯಾವ ಕಾಲೇಜಲ್ಲಿ ಸಿಗ್ಬೋದು, ಯಾವ ಕೋರ್ಸಸ್ ಸಿಗ್ಬೋದು ಅಂತ ನೋಡ್ತಾ ಹೋಗೋಣ. BMSIT ವೆರಿ ನೈಸ್ ಕಾಲೇಜ್. BMS ಅವರ ಇನ್ನೊಂದು ಅಂಗಸಂಸ್ಥೆ ಯಲಹಂಕದಲ್ಲಿದೆ. BMS ಅಲ್ಲೇ ಓದಬೇಕು, ನಿಮ್ಮನೆ ಯಲಹಂಕದ ಹತ್ರ ಇದೆ. ಸೊ ಏನಾದರೂ ಸರಿ ನಾನು BMS ಅಲ್ಲೇ ಓದ್ತೀನಿ ಅಂದರೆ 2 ಲಕ್ಷದ ಮೇಲೆ ಬಂದಿದ್ರು ಸಹ ಸಿವಿಲ್ ಲಾಸ್ಟ್ ಇಯರ್ 2,02,393 ಬಂದಿರೋರು ಸಿಕ್ಕಿತ್ತು. ದಯಾನಂದ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ DSC ಅವರ ಇನ್ನೊಂದು ಅಂಗಸಂಸ್ಥೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2,17,000 ಬಂದಿರೋರ್ಗೂ ಸಿಕ್ಕಿತ್ತು. UBDTಯಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಮೊದಲು IT ಅಂತಿದ್ರಿಂದ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ. ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗ್ತಿತ್ತು, ಬೇರೆ ಕಂಟ್ರಿ ಅವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ಏನಿದು ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ. ಹಾಗಾಗಿ VT ಅವರು ಹೆಸರು ಚೇಂಜ್ ಮಾಡಿದ್ರು, ಅಂತಿಟ್ರು, ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಅಂತ. ಸೊ 2,21,379 ಬಂದಿರೋರ್ಗೂ ಸಿಕ್ತು. ಒಂದು 30 ವರ್ಷದ ಹಿಂದೆ IT ಅನ್ನೋ ಬ್ರಾಂಚು ನಂಬರ್ 1 ಬ್ರಾಂಚ್ ಆಗಿತ್ತು. 30 ವರ್ಷದ ಹಿಂದೆ ಜಾವಗಲ್ ಶ್ರೀನಾಥ್ ಮಾಡಿರೋದು ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿನೇ. ಬಟ್ ಈಗ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಬೆರಳಿಕೆ ಎಷ್ಟು ಕಾಲೇಜುಗಳಲ್ಲಿ ಮಾತ್ರ ಇದೆ.
ಶ್ರೀ ಸಾಯಿರಾಮ್ ಆನೇಕಲಲ್ಲಿ ಇನ್ಫಾರ್ಮೇಶನ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆಲ್ಮೋಸ್ಟ್ ಸೇಮ್ ಆಸ್ ಕಂಪ್ಯೂಟರ್ ಸೈನ್ಸ್ 2,22,341 ಬಂದಿರೋರಿಗೂ ಸಿಕ್ಕಿತ್ತು. ಯಾಕೆ ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ ತುಂಬಾ ಜನಕ್ಕೆ ನಾನು ISA ಮಾಡಬೇಕು, ಕಂಪ್ಯೂಟರ್ ರಿಲೇಟೆಡ್ ಬ್ರಾಂಚೇ ಮಾಡಬೇಕು, 2 ಲಕ್ಷದ ಮೇಲೆ ಬಂದಿದೆ ಅಂದ್ರೆ ಇಂಥ ಕಾಲೇಜ್ ಸಿಗುತ್ತೆ ಅನ್ನೋದು ಹೇಳೋದಕ್ಕೆ ಅಷ್ಟೇ ಈ ವಿಡಿಯೋ. KLA ಟೆಕ್ನಾಲಜಿಕಲ್ ಯೂನಿವರ್ಸಿಟಿಲಿ ಬಯೋಮೆಡಿಕಲ್ 2,23,000. ಸಾಯಿ ವಿದ್ಯಾ ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸ್ 2,24,824 ಬಂದಿರೋರ್ಗೂ ಸಿಕ್ಕಿದೆ. ನನಗೆ ಸರ್ಪ್ರೈಸ್ ಆಯಿತು. ಅದಕ್ಕೆ 2-3 ಸರಿ ಕ್ರಾಸ್ ವೆರಿಫೈ ಮಾಡ್ಕೊಂಡು ನೋಡಿದ್ದೀನಿ. ಕಂಪ್ಯೂಟರ್ ಸೈನ್ಸ್ ಅಂಡ್ ಡೇಟಾ ಸೈನ್ಸು 2,24,000 ಬಂದಿರೋರಿಗೆ ಸಾಯಿ ವಿದ್ಯಾ ಸಿಕ್ಕಿದೆ. ಧಾರಾವಾಳಕ್ಕೆ ಸಾಯಿ ವಿದ್ಯಾ ಸೇರ್ಕೋಬಹುದು. ಇಟ್ಸ್ ಎ ಕ್ವೈಟ್ ಎ ಡೀಸೆಂಟ್ ಕಾಲೇಜ್. BNMIT ಒನ್ ಆಫ್ ದ ಪ್ರಾಮಿಸಿಂಗ್ ವೆರಿ ಗುಡ್ ಕಾಲೇಜ್. 2001 ಸ್ಟಾರ್ಟ್ ಆಗಿರೋಂಥ ಕಾಲೇಜು, ಡೀಸೆಂಟ್ ಕಾಲೇಜು. ಸೊ ಬನಶಂಕರಿ ಸುತ್ತಮುತ್ತ ನಿಮ್ಮ ಮನೆ ಇದ್ದು ನಾನು BNMIT ಓದಬೇಕು, ವೆರಿ ಸ್ಟ್ರಿಕ್ಟ್ ಡಿಸಿಪ್ಲಿನ್ ಕಾಲೇಜ್ ಅಂತ ಏನಾದರೂ ನೀವು ತಿಳ್ಕೊಂಡಿದ್ರೆ 2 ಲಕ್ಷ ದಾಟಿದ್ರೆ ನಿಮ್ಮ ರ್ಯಾಂಕು ಮೆಕ್ಯಾನಿಕಲ್ ಸಿಗೋ ಸಾಧ್ಯತೆ ಇದೆ. ಯಾಕೆಂದ್ರೆ ಲಾಸ್ಟ್ ಇಯರ್ 2,29,493 ಬಂದಿರೋ ಸಿಕ್ಕಿತ್ತು. ಈ ವರ್ಷ ನನಗೆ ಬರ್ತಾ ಇರೋ ಇನ್ಪುಟ್ಸ್ ಪ್ರಕಾರ ಮೆಕ್ಯಾನಿಕಲ್ಗೆ ತುಂಬಾ ಎನ್ಕ್ವೈರೀಸ್ ಇದೆ. ಆಲ್ರೆಡಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲೂ ಮೆಕ್ಯಾನಿಕಲ್ಗೆ ಅಡ್ಮಿಷನ್ಸ್ ಆಗ್ತಾ ಇದ್ದಾರೆ, ಈವನ್ ಕೆಮಿಕಲ್ಗೂ ಆಗ್ತಾ ಇದ್ದಾರೆ ಅಂತ ಸುದ್ದಿ ಬರ್ತಾ ಇದೆ. ಹಾಗಾಗಿ ಮೆಕ್ಯಾನಿಕಲ್ಲು ಅದೇ ಕಟ್ ಆಫ್ ಇರ್ಬೋದು, ಇಲ್ಲ ಕಟ್ ಆಫ್ ಇನ್ಕ್ರೀಸ್ ಆಗಬಹುದು. ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ 2,30,000 ಬಂದಿರೋರ್ಗೂ ಸೀಟ್ ಸಿಕ್ಕಿತ್ತು. ಬಟ್ ಕೋರ್ಸು ಎಲೆಕ್ಟ್ರಾನಿಕ್ಸ್ ಅಂಡ್ ಕಂಪ್ಯೂಟರ್. ಲಾಸ್ಟ್ ಇಯರ್ ಒಬ್ಬ ಸ್ಟೂಡೆಂಟು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನಗೆ ಏಟ್ರಿಯಾನೇ ಬೇಕು ಅಂದ್ರು. ಯಾಕೆ ಅಂದ್ರೆ ಅವ್ರ ಅಣ್ಣ ಅಲ್ಲಿ ಓದಿದ್ರಂತೆ, ಅವ್ರಿಗೆ ಒಳ್ಳೆ ಪ್ಲೇಸ್ ಆಗಿತ್ತಂತೆ. ಸೊ ಶಿ ಬಿಲೀವ್ಡ್ ಇನ್ ಏಟ್ರಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಕೆಲವು ಸ್ಟೂಡೆಂಟ್ಸ್ಗೆ ಕೆಲವು ನಂಬಿಕೆಗಳಿರುತ್ತೆ. ನಮ್ಮ ರಿಲೇಟಿವ್ ಇದ್ರು, ನಮ್ಮ ಕಸಿನ್ ಇದ್ರು, ಈ ಕಾಲೇಜ್ ಚೆನ್ನಾಗಿದೆ, ಇಲ್ಲಿ ಪ್ಲೇಸ್ ಆಗಿದ್ರು ಅಂತ. ಹಾಗಾಗಿ ಆ ಕಾಲೇಜೇ ಎಂಟ್ರಿ ಆಗಬೇಕು ಅಂದ್ರೆ ನಿಮಗೆ ರ್ಯಾಂಕ್ ಎಷ್ಟು ಬಂದಿದ್ರೆ ನೀವು ಲಾಸ್ಟ್ ಅಲ್ಲಿ ಆ ಕಾಲೇಜಲ್ಲಿ ಎಂಟ್ರಿ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಬಿಗಿನಿಂಗ್ ಕಟ್ ಆಫ್, ಎಂಡ್ ಕಟ್ ಆಫ್, ಕೊನೆಯಲ್ಲಿ ಇಂಥ ಕ್ಯಾಂಡಿಡೇಟ್ ಅಲ್ಲಿ ಹೋಗಿದ್ದ ಅಂತ ಹೇಳ್ತಾ ಇದ್ದೀನಿ. ಮೈಟ್ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 2,34,000 ಬಂದಿರೋರ್ಗೂ ಸಿಕ್ಕಿತ್ತು. ಸೇಂಟ್ ಜೋಸೆಫ್ಸ್ ಒನ್ ಆಫ್ ದ ಬೆಸ್ಟ್ ಕಾಲೇಜ್ ಇನ್ ಮಂಗಳೂರು, EEಯಲ್ಲಿ 2,35,000 ಬಂದಿರೋರ್ಗೂ ಸಿಕ್ಕಿತ್ತು. MCA ಹಾಸನ್ EEE 2,36,000. SSIT ಶ್ರೀ ಸಿದ್ಧಾರ್ಥ ಡಾಕ್ಟರ್ G ಪರಮೇಶ್ವರ್ ಅವರದು ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸೇಮ್ ಆಸ್ ECE ಎಲೆಕ್ಟ್ರಾನಿಕ್ಸ್ 2,36,000 ಬಂದಿರೋ ಸಿಕ್ಕಿತ್ತು. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ EEE 2,36,000. KVG ಸುಳ್ಯ ಹಳೆ ಕಾಲೇಜು ಕಂಪ್ಯೂಟರ್ ಸೈನ್ಸ್ ನೋಡಿ 2,40,000. ನನಗೆ 2,40,000 ಬಂದಿದೆ, ಕಂಪ್ಯೂಟರ್ ಸೈನ್ಸ್ ಎಲ್ಲೂ ಸಿಗಲ್ಲ ಕರ್ನಾಟಕದಲ್ಲಿ ಅಂತ ಯಾರೋ ಹೇಳಿರ್ತಾರೆ. ಬಟ್ ಈ ಪ್ರೂಫ್ ಕೊಡಿ ಅವ್ರಿಗೆ. ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಲ್ಲಿ ಸುಳ್ಯದಲ್ಲಿರೋ KVG ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 2,40,000 ಬಂದಿರೋ ಸಿಕ್ಕಿತ್ತು ಅಂತ. SJBIT ಕೆಂಗೇರಿ ಬೆಂಗಳೂರು EEE 2,41,000. ವಿದ್ಯಾ ವಿಕಾಸ್ EEE 2,41,000. MVJ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕೆಮಿಕಲ್ಲು 2,42,473. ಮೊದಲು ಒಂದ್ಸರಿ MVJ ಬಂದಿತ್ತು, ಅದನ್ನ ಇಗ್ನೋರ್ ಮಾಡಿ ಇದನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಕೇಂಬ್ರಿಡ್ಜ್ KR ಪುರಂ ಅಲ್ಲಿ ಇದೆ, ಕ್ವೈಟ್ ಡೀಸೆಂಟ್ ಕಾಲೇಜ್ ಇನ್ ದಟ್ ಏರಿಯಾ. EEE 2,43,000. ಆಕಾಶ್ ರಿಲೇಟಿವ್ಲಿ ನ್ಯೂ ಕಾಲೇಜ್, ಆದ್ರಿಂದ ಇನ್ಫಾರ್ಮೇಶನ್ ಸೈನ್ಸು 2,45,000 ಬಂದಿರೋರ್ಗೂ ಸಿಕ್ಕಿದೆ. ನೀವು ಬೆಂಗಳೂರು ಯಲಹಂಕ ಸುತ್ತಮುತ್ತ ಇದ್ದು ನಿಮ್ಮ ರ್ಯಾಂಕು ಸಹ 2 ಲಕ್ಷ ದಾಟಿದೆ, IT ರಿಲೇ ಕೋರ್ಸಸ್ಸೇ ಮಾಡಬೇಕು ಅಂದ್ರೆ ಆಕಾಶ್ ಈಸ್ ಯುವರ್ ಆಪ್ಷನ್. ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲೇ ಓದಬೇಕು ನೀವು. ಸಿಟಿ ಸೆಂಟ್ರಲ್ ಇದೆ, ಚೆನ್ನಾಗಿದೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ನಿಮ್ಮ ರ್ಯಾಂಕು 2 ಲಕ್ಷ ದಾಟಿದ್ರೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಸಿಗುತ್ತೆ 2,47,000. ಗೀತಮ್ ಯೂನಿವರ್ಸಿಟಿಯಲ್ಲಿ ರೋಬೋಟಿಕ್ಸ್ ಅಂಡ್ AI, ರೋಬೋಟಿಕ್ಸ್ ಬಗ್ಗೆ ನಿಮ್ಗೆ ತುಂಬಾ ಇಂಟ್ರೆಸ್ಟ್ ಇದೆ, ಅದ್ರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತೀರಾ ಅಂದ್ರೆ ಗೀತಮ್ ಯೂನಿವರ್ಸಿಟಿಯಲ್ಲಿ 2,48,533 ಬಂದಿರೋರಿಗೆ ಲಾಸ್ಟ್ ಸೀಟ್ ಅಲಾಟ್ ಆಗಿತ್ತು. ರಾಜರಾಜೇಶ್ವರಿಯಲ್ಲಿ ರೋಬೋಟಿಕ್ಸ್ ಅಂಡ್ ಆಟೋಮೇಷನ್ 2,49,149. JSS ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಸೇಮ್ ಆಸ್ SJCA ಮೈಸೂರು. ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ 2,51,000 ಬಂದಿರೋರು ಸಿಕ್ಕಿತ್ತು. ನಾನು JCಯಲ್ಲೇ ಓದಬೇಕು, JSS ಯೂನಿವರ್ಸಿಟಿಯಲ್ಲೇ ಓದಬೇಕು ಅಂದ್ರೆ ಈ ತರ ಇದೆ. BLDES VP ಡಾಕ್ಟರ್ PG ಹಲ್ಕಟ್ಟಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ EEE 2,51,000, 2.5 ಲಕ್ಷ ದಾಟಿರೋರ್ಗೂ ಸಿಕ್ಕಿತ್ತು. PDA ಗುಲ್ಬರ್ಗಾ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಶನ್ ಇಂಜಿನಿಯರಿಂಗ್ 2,51,000. JSS ATE ಬೆಂಗಳೂರು ಮೆಕ್ಯಾನಿಕಲ್ 2,53,000. BEC ಬಾಗಲಕೋಟ್ ಬಯೋಟೆಕ್ನಾಲಜಿ 2,56,000. ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬೆಂಗಳೂರು ಸೋಲ್ದೇವನಹಳ್ಳಿ 2,57,000 ಬಂದಿರೋರಿಗೆ ಮೆಕ್ಯಾಟ್ರಾನಿಕ್ಸ್ ಸಿಕ್ಕಿತ್ತು. ದಿಸ್ ಇಸ್ ನಥಿಂಗ್ ಬಟ್ ದ ಕಾಂಬಿನೇಷನ್ ಆಫ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್. ಅದೇನು ಕಲಿತಾರೋ ಎಷ್ಟು ಕಲಿತಾರೋ ಗೊತ್ತಿಲ್ಲ, ಮೆಕ್ಯಾನಿಕಲ್ಲು ಕಲಿಬೇಕು, ಎಲೆಕ್ಟ್ರಾನಿಕ್ಸು ಕಲಿಬೇಕು ಅವರು. MVJ ಅಲ್ಲಿ ಏರೋನಾಟಿಕಲ್ ಹೇಳಿದ್ನಲ್ಲ, ಒಂದಷ್ಟು ವರ್ಷಗಳಿಂದ ಎಲ್ಲರೂ ಏರೋನಾಟಿಕಲ್ ಏರೋಸ್ಪೇಸ್ ಅಂತ ಕ್ಯೂ ನಿಂತಿದ್ರು. ಈಗ MVJ ಲಾಸ್ಟ್ ಇಯರ್ 2,58,000 ಬಂದಿರೋರ್ಗೂ ಏರೋನಾಟಿಕಲ್ ಸಿಕ್ಕಿದೆ. ನ್ಯೂ ಹೊರೈಸಾನ್ ಒಳ್ಳೆ ಕಟ್ ಆಫ್ ಇರುತ್ತೆ ಬೇರೆ ಬ್ರಾಂಚಸ್ಗೆಲ್ಲ. ಮೆಕ್ಯಾನಿಕಲ್ ಅಲ್ಲಿ ಲಾಸ್ಟ್ ಇಯರ್ 2,58,000. PS ಶಿವಮೊಗ್ಗ EEE 2,60,000. ಶಿವಮೊಗ್ಗ JNNC EEE 2,60,000. ದ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ EEE 2,61,000. ಈಗ ನೀವು ಒಂದು ಐಡಿಯಾ ಬಂದಿರುತ್ತೆ, 2.5 ಲಕ್ಷ 2,60,000 ಬಂದ್ರೆ ನಿಮಗೆ ಸುಮಾರಾಗಿ ಒಳ್ಳೆ ಕಾಲೇಜು, ಆವರೇಜ್ ಕಾಲೇಜು ಸಿಗಬೇಕು ಅಂದ್ರೆ ಯಾವ ಕೋರ್ಸ್
ಆಪ್ಷನ್ ತಗೋಬೇಕಾಗುತ್ತೆ. ನೀವು ಥಿಂಕ್ ಮಾಡಬೇಕಾಗುತ್ತೆ, ಯೋಚನೆ ಮಾಡಬೇಕಾಗುತ್ತೆ, ಸರ್ವೆ ಮಾಡಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ ಅನ್ನೋದು ಐಡಿಯಾ ಬರುತ್ತೆ. KLE ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹುಬ್ಳಿಯಲ್ಲಿ ಸಿವಿಲ್ 2,61,000, ಡಾನ್ ಬಾಸ್ಕೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಟ್ರಿಪಲ್ 2,62,000, ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದೆ ನೋಡಿ 2,63,223. ನನಗೆ ಎಲೆಕ್ಟ್ರಾನಿಕ್ಸೇ ಬೇಕು ಸರ್, ನಂದು 2.5 ಲಕ್ಷ ದಾಟಿದೆ ಅಂದ್ರೆ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ತರದ ಕಾಲೇಜು ಸೇರ್ಕೋಬೇಕಾಗುತ್ತೆ. KSACM ಕಮಾರಿ ಸಂಘ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ಸ್ 2,63,330. 2.5 ಲಕ್ಷ ದಾಟಿದೆ. IT ರಿಲೇಟೆಡ್ ಬ್ರಾಂಚೇ ಬೇಕು ನನಗೆ, ಬೆಂಗಳೂರಲ್ಲೇ ಬೇಕು ಅಂದ್ರೆ KSACM ಕಂಪ್ಯೂಟರ್ ಸೈನ್ಸ್ ಅಂಡ್ ಬಿಸಿನೆಸ್ ಸಿಸ್ಟಮ್ಸ್. ಸರಂ VIT ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಸೇಮ್ ಆಸ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ 2,63,000 ಬಂದಿರೋರ್ಗೂ ಸಿಕ್ಕಿದೆ. ಚಿಕ್ಕಬಳ್ಳಾಪುರ SJCIT ಇಲ್ಲಿ ಎಲೆಕ್ಟ್ರಾನಿಕ್ಸ್ 2,66,000 ಬಂದಿದ್ದು ಸಿಕ್ಕಿದೆ. KLE ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಲ್ಲಿ ಇಟ್ ವಾಸ್ ಕಾಲ್ಡ್ ಎಸ್ BVBCET BVB ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ 2,66,000. ಮೈಸೂರಿನ SJCಯಲ್ಲಿ 2,69,000 ಬಂದಿರೋ ಕ್ಯಾಂಡಿಡೇಟು ಓದ್ತಾ ಇದ್ದಾರೆ ಅಲ್ಲಿ. ಬಟ್ ಯಾವ ಕೋರ್ಸು? ಪಾಲಿಮರ್ ಟೆಕ್ನಾಲಜಿ. JCನೇ ಬೇಕು, JC ಮೇಲೆ ನಂಬಿಕೆ ಇದೆ ನನಗೆ, ಬಟ್ ನನ್ನ ರ್ಯಾಂಕ್ 2.5 ಲಕ್ಷಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ನಿಮಗೆ ಕೋರ್ಸ್ ಸಿಗುವಂತ ಕೋರ್ಸು SJCಗೆ ಎಂಟ್ರಿ ಇಲ್ಲ ಅಂತ ಏನಿಲ್ಲ, ಪಾಲಿಮರ್ ಟೆಕ್ನಾಲಜಿ ಸಿಗುತ್ತೆ. ಈ ಒಂದು ಯು ಆರ್ ಎ ಜನರಲ್ ಮೆರಿಟ್ ಕ್ಯಾಂಡಿಡೇಟ್. ATME ಮೈಸೂರು ಟ್ರಿಪಲ್ 2,70,000. ಆದಿತ್ಯ ಕಂಪ್ಯೂಟರ್ ಸೈನ್ಸ್ ಸಿಕ್ಕಿದೆ ಎಷ್ಟು? 2,70,575. ಈ ವರ್ಷ ಲಾಸ್ಟ್ ರ್ಯಾಂಕ್ ಅಲಾಟ್ ಮಾಡಿರೋದು 2,62,000. ನಿಮ್ಗೆ ಕಂಪ್ಯೂಟರ್ ಸೈನ್ಸೇ ಬೇಕು, ಬೆಂಗಳೂರಲ್ಲೇ ಬೇಕು ಅಂದ್ರೆ ಆದಿತ್ಯ ಅನ್ನೋದು ನಿಮ್ಗೋಸ್ಕರ ಕಾಯ್ತಾ ಇರುತ್ತೆ. ದಯಾನ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿವಿಲ್ ಇಂಜಿನಿಯರಿಂಗ್ 2,70,000. ನನಗೆ ದಯಾನ್ ಸಾಗರೇ ಬೇಕು, ಕುಮಾರಸ್ವಾಮಿ ಲೇಔಟಲ್ಲೇ ಬೇಕು, ಬಟ್ ನಿಮ್ಮ ರ್ಯಾಂಕ್ 2.5 ಲಕ್ಷ ದಾಟಿದೆ ಅಂದ್ರೆ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಕಾಯ್ತಾ ಇರುತ್ತೆ. APS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ 2,70,000. ತಿಪಟೂರಲ್ಲಿ ಕಲ್ಪತರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಅಲ್ಲಿ ಕಲ್ಪತರು ಸಿವಿಲ್ಲು 2,71,377. ಎಷ್ಟೊಂದು ಕಾಲೇಜಲ್ಲಿ ಸಿವಿಲ್ ಮೆಕ್ಯಾನಿಕಲ್ ಆಪ್ಷನ್ ಎಂಟ್ರಿನೇ ಮಾಡಿರೋದಿಲ್ಲ. 2 ಲಕ್ಷ ಬಂದಿರೋರು ನಿಂತೋಗಿರ್ತಾರೆ. 2 ಲಕ್ಷ ಆದ್ಮೇಲೆ ಯಾರು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂದ್ರೆ ಅದು ಕಟ್ ಆಫ್ 2 ಲಕ್ಷ ಇರುತ್ತೆ ಅಷ್ಟೇ. ಬಾಪೂಜಿ ದಾವಣಗೆರೆ ಬಯೋಟೆಕ್ನಾಲಜಿ 2,71,000. KGF TTIT ಟ್ರಿಪಲ್ 2,71,000. ತೋಂಟದಾರ್ಯ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ 2,72,000. ಮರಾಠ ಮಂಡಲಲ್ಲಿ ಸಿವಿಲ್ 2,72,000. SKSGT ಬೆಂಗಳೂರಿನ ಗೌರ್ಮೆಂಟ್ ಕಾಲೇಜು ಟೆಕ್ಸ್ಟೈಲ್ಸ್ 2,72,000. KLESS KLE ಚಿಕ್ಕೋಡಿಯಲ್ಲಿದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2,73,000. SSIT ತುಮಕೂರು ಟ್ರಿಪಲ್ 2,73,000. RNSIT ಮೆಕ್ಯಾನಿಕಲ್ 2,73,000. ವೇಮನ ಎಲೆಕ್ಟ್ರಾನಿಕ್ಸ್ 2,73,000. ನಿಮ್ದು 2,73,000 ಬಂದಿತ್ತು ಅನ್ಕೊಳ್ಳಿ ಲಾಸ್ಟ್ ಇಯರ್. RNS ಬೇಕು ಅಂದ್ರೆ ನೀವು ಮೆಕ್ಯಾನಿಕಲ್, ಇಲ್ಲ ನಾನು ಎಲೆಕ್ಟ್ರಾನಿಕ್ಸ್ ಮಾಡಬೇಕು ಅಂದ್ರೆ ವೇಮನ. ಆಪ್ಷನ್ ಈಸ್ ಯುವರ್ಸ್. ಗೌಸಿಯಾ ಕಂಪ್ಯೂಟರ್ ಸೈನ್ಸ್ 2,74,000. ರಾಮನಗರಕ್ಕೆ ಹೋಗ್ತೀರಾ ಅಂದ್ರೆ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಕೋರ್ಮಂಗ್ಲಕ್ಕೆ ಹೋಗ್ತೀರಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಸಿಗುತ್ತೆ. ರಾಜರಾಜೇಶ್ವರಿ ನಗರ ಅಂದ್ರೆ ಮೆಕ್ಯಾನಿಕಲ್ ಸಿಗುತ್ತೆ. ಡಾಕ್ಟರ್ HN ನ್ಯಾಷನಲ್ ಕಾಲೇಜ್ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿದ್ದು ಇನ್ಫಾರ್ಮೇಶನ್ ಸೈನ್ಸ್ 2,74,000. ಹೊಸ ಕಾಲೇಜು, ನಿಮ್ಗೆ ಏನಾದ್ರು ಹೋಪ್ಸ್ ಇದ್ರೆ ಅವ್ರು ಇಂಪ್ರೂವ್ ಮಾಡ್ತಾರೆ. ಜಯನಗರಲ್ಲೇ ಇದೆ. ಡಾಕ್ಟರ್ HN ಹೆಸರಿಟ್ಟಿದ್ದಾರೆ ಅಂದ್ರೆ ಇನ್ಫಾರ್ಮೇಶನ್ ಸೈನ್ಸು ಲಾಸ್ಟ್ ಇಯರ್ ಸಿಕ್ಕಿತ್ತು. ಮೈಸೂರಿನ ಇನ್ನೊಂದು ಲಾಸ್ಟ್ ಟೈಮ್ ಸ್ಟಾರ್ಟ್ ಆಯಿತು ಶೇಷಾದ್ರಿಪುರಂ, ಇಲ್ಲಿ A&ML 2,74,000 ಬಂದಿರೋರ್ಗೂ ಸಿಕ್ಕಿತ್ತು. PS ಮಂಡ್ಯ ಸಿವಿಲ್ 2,74,479. ಇದು ಲಾಸ್ಟ್ ರ್ಯಾಂಕು KE ಇಂದ ಅಲಾಟ್ ಆಗಿದ್ದು. ಸೊ ನಿಮ್ಗೆ ಈವನ್ ಲಾಸ್ಟ್ ರ್ಯಾಂಕ್ ಈ ವರ್ಷ 2,62,000 ಅಷ್ಟು ಬಂದಿದ್ರು. ಈ ಒಂದು ಯಾರೇ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ ನಿಮಗೋಸ್ಕರ ಅಂತ KE ಅವರು ಒಂದಷ್ಟು ಸೀಟ್ಸ್ ಇದ್ದೇ ಇರುತ್ತೆ. ಅದನ್ನ ಇಷ್ಟಪಡ್ತಿರೋ ಇಲ್ವೋ ಅದು ನಿಮಗೆ ಬಿಟ್ಟಿತ್ತು. ಬಟ್ ಸರ್ಕಾರ ನಿಮ್ಗೆ ಅಂತ ಒಂದು ಸೀಟು 1.25 ಲಕ್ಷ 1.5 ಲಕ್ಷಕ್ಕೆ ಒಂದು ಸೀಟು ಅಲಾಟ್ ಮಾಡುತ್ತೆ. ಬೇಡ ಅಂದ್ರೆ ಕಾಮೆಟ್ ಕೇಳಿ ಟ್ರೈ ಮಾಡ್ಬೋದು. ಇಲ್ಲ ಇನ್ನೂ ದುಡ್ಡಿದೆ ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ನಿಮ್ಗೆ ಇಷ್ಟ ಆಗಿರೋಂಥ ಕಾಲೇಜು, ಇಷ್ಟ ಆಗಿರೋಂಥ ಕೋರ್ಸು ಆಪ್ಷನ್ ಎಂಟ್ರಿ ಮಾಡ್ಕೋಬಹುದು. ಟೈಮ್ ಇದೆ, ಯೋಚನೆ ಮಾಡಿ. ಡೋಂಟ್ ಟೇಕ್ ಎನಿ ಹೆಸ್ಟಿ ಡಿಸಿಷನ್. ಕೌನ್ಸಿಲಿಂಗ್ ಅಲ್ಲೂ ಅಷ್ಟೇ ಸರಿಯಾಗಿ ಪಾರ್ಟಿಸಿಪೇಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್ ಪ್ರೋಸೆಸ್, ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಡೋಂಟ್ ವೇಸ್ಟ್ ಟೈಮ್. ಹೋಮ್ವರ್ಕ್ ಮಾಡಿ ಮನೆಯಲ್ಲಿ. ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಏನು ಹೋಮ್ವರ್ಕ್ ಮಾಡಬೇಕು ನೀವು ಅಂತ. Keep watching Elegant Electronics. Thank you and all the best for your counseling. Thank you.